ನಮಸ್ಕಾರ, ನಿಮ್ಮೂರಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶ್ರೀಯಾರ್. ದೇಶಾದ್ಯಂತ ತಿಮ್ಮಪ್ಪನ ಕಲಬೆರಕೆ ಲಡ್ಡು ಸಖತ್ ಸದ್ದು ಮಾಡ್ತಿದೆ. ಲಡ್ಡುನಲ್ಲಿ ದನದ ಕೊಬ್ಬು ಬಳಸಿರೋದು ಹಿಂದೂಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಮಂಗಳೂರಿನಲ್ಲಿ ಹಿಂದೂ ಸಾಧು ಸಂತರ ಧರ್ಮಾಗ್ರಹ ಸಭೆ ನಡೆಸಿದ್ದಾರೆ. ಮಹತ್ವದ ನಿರ್ಣಯವನ್ನು ಮಂಡಿಸಲಾಗಿದೆ. ಏನದು ನಿರ್ಣಯ ಅಂತೀರಾ? ಈ ಸ್ಟೋರಿ ನೋಡಿ. ಲಡ್ಡು ಲಡಾಯಿ. ತಿರುಪತಿ ಸನ್ನಿಧಿಯಲ್ಲಿ ಲಡ್ಡು ಲಡಾಯಿ ಜೋರಾಗಿದೆ. ಕಲಬೆರಕೆಯ ಲಡ್ಡು ಕಂಡು ತಿಮ್ಮಪ್ಪನ ಭಕ್ತರು ಬೆಚ್ಚಿ ಬಿದ್ದಿದ್ದಾರೆ. ತಿಮ್ಮಪ್ಪನ ಪ್ರಸಾದದಲ್ಲಿ ದನದ ಕೊಬ್ಬು ಬಳಸಿರೋದು ಕೋಟ್ಯಾಂತರ ಹಿಂದೂಗಳ ನಂಬಿಕೆಯನ್ನ ಘಾಸಿಗೊಳಿಸಿದೆ. ಮಂಗಳೂರಿನಲ್ಲಿ ಮಹತ್ವದ ಧರ್ಮಾಗ್ರಹ ಸಭೆ. ತಿರುಪತಿಯಲ್ಲಿ ಕಲಬೆರಕೆಯ ಲಡ್ಡುವಿನಿಂದ ಎಚ್ಚೆತ್ತ ಹಿಂದೂ ಮುಖಂಡರು ಮಂಗಳೂರಿನ ಡೊಂಗರಕೇರಿಯ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಧರ್ಮಾಗ್ರಹ ಸಭೆ ನಡೆಸಿದರು. ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್, ಹಿಂದೂ ಪ್ರಮುಖರು, ಸಾಧು ಸಂತರ ನೇತೃತ್ವದಲ್ಲಿ ಸಭೆ ನಡೆಯಿತು. ಇನ್ನು ಸಭೆಯಲ್ಲಿ ಕೆಲ ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. ತಿರುಪತಿಯಲ್ಲಿ 25,000 ದೇಶಿ ಗೋವುಗಳ ಬೃಹತ್ ಗೋಶಾಲೆಗಳನ್ನು ಪ್ರಾರಂಭಿಸಬೇಕು. ಆಯಾ ದೇವಸ್ಥಾನಕ್ಕೆ ಅವಶ್ಯಕತೆ ಇರೋ ತುಪ್ಪವನ್ನು ದೇವಸ್ಥಾನದ ಟ್ರಸ್ಟ್ ವತಿಯಿಂದಲೇ ತಯಾರಿಸಬೇಕು. ಆ ದೇಸಿ ಹಸುಗಳ ಶುದ್ಧ ತುಪ್ಪದಿಂದಲೇ ಅಭಿಷೇಕ ಪ್ರಸಾದವನ್ನು ತಯಾರಿಸಬೇಕು ಎಂದು ಸಭೆಯಲ್ಲಿ ನಿರ್ಣಯ ಕೈಗೊಂಡರು. ಹೊರಗಿನವರಿಗೆ ಗುತ್ತಿಗೆ ನೀಡಬಾರದು. ದೇವಸ್ಥಾನದ ಟ್ರಸ್ಟ್ನಲ್ಲಿ ಅನ್ಯ ಧರ್ಮೀಯರಿಗೆ ಅವಕಾಶ ನೀಡಬಾರದು. ಇನ್ನು ತಿರುಪತಿ ಕಲಬೆರಕೆಯ ಲಡ್ಡು ಕೇಸ್ನ ಸಿಬಿಐ ವಹಿಸಲು ಆಗ್ರಹಿಸುವಂತೆ ನಿರ್ಣಯ ಕೈಗೊಳ್ಳಲಾಯಿತು. ಯಾರು ದೇವಸ್ಥಾನದ ಬಗ್ಗೆ ಭಕ್ತಿ ಇದೆಯೋ, ಶ್ರದ್ಧೆ ಇದೆಯೋ, ದೇವರ ಬಗ್ಗೆ ಆಧಾರ ಇದೆಯೋ ಅಂಥವರಿಗೆ ದೇವಸ್ಥಾನದ ಆಡಳಿತವನ್ನು ಕೊಡಬೇಕು. ಅದಕ್ಕೋಸ್ಕರ ಹಿಂದೂಗಳಿಗೆ ನಮಗೆ ಕೊಡಬೇಕು ಅಂತ ಆಗ್ರಹಪೂರ್ವಕವಾಗಿ ಮತ್ತೊಮ್ಮೆ ನಾವು ಕೊಡ್ತೇವೆ. ಆಗಲಿಲ್ಲ ಅಂದರೆ ಹೋರಾಟಕ್ಕೆ ಇಳಿದುಬಿಡ್ತೇವೆ. ದೇವಸ್ಥಾನದ ಹಿಂದೂಗಳಿಗೆ ಮುಕ್ತವಾಗುವವರೆಗೆ ಹೋರಾಟ ಮಾಡೋದಾಗಿ ವಿಶ್ವ ಹಿಂದೂ ಪರಿಷತ್ ತಿಳಿಸಿದೆ. ದೇವಸ್ಥಾನಗಳೇ ಗೋಶಾಲೆಯನ್ನು ಮಾಡಿ ಆ ಗೋಶಾಲೆಗಳಲ್ಲಿ ಗೋವನ್ನು ಸಾಕಿ ನಾಟಿ ಹಸುಗಳ ಮೂಲಕ ಸಂಗ್ರಹವಾದಂಥ ಹಾಲಿನಿಂದ ಶುದ್ಧ ತುಪ್ಪವನ್ನು, ಹಾಲನ್ನು ದೇವರಿಗೆ ಸಮರ್ಪಣೆ ಮಾಡಬೇಕೆನ್ನತಕ್ಕಂಥ ಒಂದು ಪ್ರಾರ್ಥನೆ ಎಲ್ಲ ಪ್ರಮುಖ ದೇವಸ್ಥಾನಗಳಿಗೂ ಕೂಡ ನಮ್ಮ ಕಡೆ ಇದೆ. ಧರ್ಮಾಗ್ರಹ ಸಭೆಯ ನಿರ್ಣಯದ ವರದಿಯನ್ನ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡುಗೆ ಕಳುಹಿಸಲಾಗುತ್ತೆ. ಈ ನಿರ್ಣಯಗಳನ್ನು ಆಂಧ್ರ ಸರ್ಕಾರ ಸ್ವೀಕರಿಸಿ ಅನುಷ್ಠಾನಗೊಳಿಸುತ್ತಾ ಕಾದು ನೋಡಬೇಕಷ್ಟೇ. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ರಾಜ್ಯದಲ್ಲಿ ಬೆಳ್ಳುಳ್ಳಿ ಬೆಲೆ ಗಗನಕ್ಕೇರಿದೆ. ಈ ನಡುವೆ ಮಾರುಕಟ್ಟೆ ಚೀನಾ ಬೆಳ್ಳುಳ್ಳಿ ಎಂಟ್ರಿ ಕೊಟ್ಟು ಬಿಟ್ಟಿದೆ. ಹಾಗಾದರೆ ಏನಿದು ಚೀನಾದ ಬೆಳ್ಳುಳ್ಳಿ? ಬನ್ನಿ ನೋಡೋಣ. ರುಚಿಯಾದ ಅಡುಗೆಗೆ ಬೆಳ್ಳುಳ್ಳಿ ಇಲ್ಲ ಅಂದರೆ ಏನೂ ನಡೆಯಲ್ಲ. ಸಸ್ಯಾಹಾರಿ ಇರಲಿ, ಮಾಂಸಾಹಾರಿ ಇರಲಿ, ಬೆಳ್ಳುಳ್ಳಿ ಬೇಕೇ ಬೇಕು. ಇಂಥ ಬೆಳ್ಳುಳ್ಳಿಗೆ ಈಗ ಫುಲ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಬೇಡಿಕೆ ಹೆಚ್ಚಾಗಿದ್ದೇ ತಡ ಚೀನಾ ಬೆಳ್ಳುಳ್ಳಿ ಮಾರುಕಟ್ಟೆಗೆ ಎಂಟ್ರಿ ಕೊಟ್ಟಿದೆಯಂತೆ. ಶಿವಮೊಗ್ಗ ಮಾರುಕಟ್ಟೆ ಮೇಲೆ ಮೆಗಾ ರೇಡ್. ಚೀನಾ ಬೆಳ್ಳುಳ್ಳಿ ಸೀಸ್ ಮಾಡಿದ ಅಧಿಕಾರಿಗಳು. ಶಿವಮೊಗ್ಗ ಮಾರುಕಟ್ಟೆಗೆ ಕೇಂದ್ರ ಸರ್ಕಾರ ನಿಷೇಧಿಸಿರೋ ಚೀನಾ ಬೆಳ್ಳುಳ್ಳಿ ಕಾಲಿಟ್ಟಿದೆ. ಆರೋಗ್ಯದ ಮೇಲೆ ಪರಿಣಾಮ ಬೀರೋ ಚೀನಾ ದೇಶದ ಬೆಳ್ಳುಳ್ಳಿ ಮಾರಾಟವಾಗ್ತಿದೆ. ಈ ಬಗ್ಗೆ ದೂರುಗಳು ಬರುತ್ತಿದ್ದಂತೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಅಂಕಿತ ಅಧಿಕಾರಿಗಳ ತಂಡ ದಿಢೀರ್ ದಾಳಿ ಮಾಡಿದೆ. ಶಿವಮೊಗ್ಗದ ಎಪಿಎಂಸಿ ತರಕಾರಿ ಮಾರುಕಟ್ಟೆ, ಗಾಂಧಿ ಬಜಾರ್, ಲಷ್ಕರ್ ಮೊಹಲ್ಲಾದ 7-8 ಅಂಗಡಿಗಳ ಮೇಲೆ ಅಧಿಕಾರಿಗಳ ತಂಡ ದಾಳಿ ಮಾಡಿದೆ. ಚೀನಾ ಬೆಳ್ಳುಳ್ಳಿಯನ್ನ ವಶಕ್ಕೆ ಪಡೆದು ಸ್ಯಾಂಪಲ್ಗಳನ್ನು ಬೆಂಗಳೂರಿನ ಪ್ರಯೋಗಾಲಯದ ಪರೀಕ್ಷೆಗೆ ರವಾನಿಸಲಾಗಿದೆ. ಅಲ್ಲಿಂದ ವರದಿ ಬಂದ ನಂತರ ಚೀನಾ ಬೆಳ್ಳುಳ್ಳಿ ಹೌದೋ ಅಲ್ಲವೋ ಅನ್ನೋದು ಕನ್ಫರ್ಮ್ ಆಗಲಿದೆ. ದೇಶಿ ಬೆಳ್ಳುಳ್ಳಿ ದರ ಈಗ ಭಾರಿ ಏರಿಕೆಯಾಗಿದೆ. ಹಾಗಾಗಿ ಕಡಿಮೆ ಬೆಲೆಗೆ ಸಿಗುವ ಅಂದರೆ 70 ರೂಪಾಯಿಗೆ ಸಿಗುವ ಬೆಳ್ಳುಳ್ಳಿಯನ್ನು ಖರೀದಿಸಿ ದೇಶೀಯ ಬೆಳ್ಳುಳ್ಳಿ ಜೊತೆ ಮಿಕ್ಸ್ ಮಾಡಿ ಮಾರಾಟ ಮಾಡಲಾಗ್ತಿದೆಯಂತೆ. ಈ ಮಾಹಿತಿ ನಮಗೆ ಬಂದಿರುವಂತ ಪ್ರಕಾರ ಅದು ಆರೋಗ್ಯಕ್ಕೆ ಹಾನಿಕಾರಕ ಅಂತ ಹೇಳಿ ಕೋರ್ಟ್ ಕೂಡ ಇದು ಮಾಡಿ ಅದನ್ನ ಬ್ಯಾನ್ ಮಾಡಿದೆ. ಬಟ್ ಇಲ್ಲಿ ಬಂದಿರೋದು ಅದ್ರದ್ದು ಸೂಕ್ತವಾಗಿ ಪ್ರಯೋಗಾಲಯದಲ್ಲಿ ದೃಢಪಡಿಸಿದ ಮೇಲೆ ಕಾನೂನು ಕ್ರಮ ತಗೊಳ್ಬಹುದು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ನೀಡಬಲ್ಲೆ.
ಅದೇನೇ ಇರಲಿ, ಈ ಚೀನಾ ಬೆಳ್ಳುಳ್ಳಿ ಮಲೆನಾಡ ಜನರಲ್ಲಿ ಆತಂಕ ಮೂಡಿಸಿರೋದಂತೂ ಸುಳ್ಳಲ್ಲ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅವರೆಲ್ಲ ಕಾಲೇಜಿನಲ್ಲಿ ಕೂತು ಪಾಠ ಕೇಳಬೇಕಿತ್ತು, ಆದರೆ ಅದನ್ನೆಲ್ಲ ಬಿಟ್ಟು ಹೋರಾಟಕ್ಕೆ ಧುಮುಕಿದ್ರು. ಇಡೀ ಕಾಲೇಜು ಆವರಣ ರಣರಂಗವಾಗಿತ್ತು. ಗ್ಯಾರಂಟಿ ಯೋಜನೆಯ ವಿರುದ್ಧವೇ ಆಕ್ರೋಶ ಹೊರಹಾಕಿದ್ರು. ಹಾಗಾದರೆ ಅಂಥದ್ದೇನಾಯಿತು ಅಲ್ಲಿ, ನೋಡೋಣ ಬನ್ನಿ. ಆಕ್ರೋಶ, ವಿದ್ಯಾರ್ಥಿಗಳ ಆಕ್ರೋಶ. ಕಾಲೇಜಿಗೆ ಮುತ್ತಿಗೆ ಹಾಕಲು ಯತ್ನ. ಬೇಕೇ ಬೇಕು, ಲ್ಯಾಪ್ಟಾಪ್ ಬೇಕು ಬೇಕು ಅಂತ ಘೋಷಣೆ. ವಿದ್ಯಾರ್ಥಿಗಳನ್ನು ನಿಯಂತ್ರಿಸೋಕೆ ಖಾಕಿ ಹರಸಾಹಸ. ಗದಗ ನಗರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ವಿಶ್ವವಿದ್ಯಾಲಯ ಅಕ್ಷರಶಃ ರಣಾಂಗಣ. ಸರ್ಕಾರದ ವಿರುದ್ಧವೇ ವಿದ್ಯಾರ್ಥಿಗಳ ಪ್ರತಿಭಟನೆ. ಗದಗ ನಗರದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ವಿಶ್ವವಿದ್ಯಾಲಯದ ಆವರಣ ಅಕ್ಷರಶಃ ರಣರಂಗವಾಗಿತ್ತು. ಸುಮಾರು 350 SC/ST ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ನೀಡೋದಕ್ಕೆ ರೊಚ್ಚಿಗೆದ್ದಿದ್ರು. ಶತಾಯಗತಾಯ ಲ್ಯಾಪ್ಟಾಪ್ ನೀಡಲೇಬೇಕು ಅಂತ ಆಗ್ರಹಿಸಿದ್ರು. ರಾಜ್ಯ ಸರ್ಕಾರದ ವಿರುದ್ಧವೇ ಪ್ರತಿಭಟನೆ ನಡೆಸಿದ್ರು. ನಾವು ಕಾಲೇಜ್ ಫೀ ಕಟ್ಟೋದ ಸಾಲ ಸೋಲ ಮಾಡಿ ಕಟ್ತಿರ್ತಾರೆ ನಮ್ಮ ಅವ್ವ ಅಪ್ಪಗಳು. ನಮಗೆ ಲ್ಯಾಪ್ಟಾಪ್ ತೊಗೊಂತಂದ್ರೆ ಆಗೋದಿಲ್ಲ. ನಮ್ಮದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇರ್ತಾವೆ, C, Python, C++ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇರ್ತಾವೆ. ನಾವು ಮಾಡಬೇಕಪ್ಪ ಅಂತಂದ್ರೆ ನಮ್ಗೆ ಲ್ಯಾಪ್ಟಾಪ್ ಇಲ್ಲ. ನಮ್ಗೆ ತಂದೆ ತಾಯಿ ಕೊಡಿಸೋಷ್ಟು ಇದಿಲ್ಲ. SC/ST ಸ್ಕೀಮ್ ಒಳಗೆ SC/ST ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡ್ತೀನಿ ಅಂತಂದು ಹೇಳಿದ್ರು. ಆದರೆ ಯಾವತ್ತು ಕೊಡ್ತಾರಪ್ಪ ಅಂತ ಕೇಳಿದರೆ ಇವತ್ತು ಕೊಡ್ತೀವಿ, ನಾ ಕೊಡ್ತೀವಿ, ಮಾತಿನ ಭರವಸೆದಲ್ಲಿ ಹೇಳ್ತಿದ್ದಾರೆ. SC/ST ವಿದ್ಯಾರ್ಥಿಗಳಿಗೆ ಮೀಸಲಿಟ್ಟ ಹಣವನ್ನು ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿದ್ದಾರೆ. ಹೀಗಾಗಿ ನಮಗೆ ಲ್ಯಾಪ್ಟಾಪ್ ನೀಡ್ತಿಲ್ಲ ಅಂತ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ರು. ಸ್ಟಾರ್ಟಿಂಗ್ ಇಲ್ಲಿ ಅಡ್ಮಿಷನ್ ಮಾಡಿಸಿದಾಗ ಹೇಳಿದ್ರು ಲ್ಯಾಪ್ಟಾಪ್ ಕೊಡ್ತೀವಿ SC/ST ಅವ್ರಿಗೆ ಅಂತ, ಸ್ಟೂಡೆಂಟ್ಸಿಗೆ ಅಂತ ಹೇಳಿ. ನಾವು ಕಾದ್ವಿ. 1 ವರ್ಷ ಹೋಯ್ತು, 2 ವರ್ಷ ಆಯಿತು. ಇವಾಗ ಫೈನಲ್ ಇಯರ್ ಒಳಗದೀವಿ. ನಾವು ಈ ಎಮರ್ಷನಿಗೆ ಹೋದಾಗೂ ನಮ್ಗೆ ಲ್ಯಾಪ್ಟಾಪಿನ ಭಾಳ ಅವಶ್ಯಕತೆ ಇತ್ತು. ನಾವೇನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ವಿ. ಅವಾಗಿಂದನೂ ಲೆಟರ್ ಕೊಡ್ತಾನೆ ಬಂದಿದ್ವಿ, ಬಟ್ ಏನೂ ರೆಸ್ಪಾನ್ಸ್ ಇಲ್ಲ. ಅನುದಾನ ಬಂದಿಲ್ಲ ಅಂತ ಹೇಳ್ತಾರೆ. ಮತ್ತು ಅವರೇ ಹೇಳ್ತಾರೆ ಬೇರೆ ಕಾಲೇಜಿಗೆ ಬಂದಿದೆ, ಜಿಮ್ಸ್ ಹತ್ರ ಬಂದಿದೆ ಅಂತ. ಸೊ ನಾವೇನು ಕೇಳ್ತಾ ಇದ್ದೀವಿ ಅಂದರೆ, ಇಷ್ಟು ದಿನ ಲೆಟರ್ ಕೊಟ್ಟಾಯ್ತು, ಇನ್ನೊಂದು ಸ್ವಲ್ಪ ದಿನ ಹೋದರೆ ನಮ್ಮ ಕಾಲೇಜೇ ಮುಗಿಯುತ್ತೆ. ಸೊ ನಮ್ಗೆ ಅಷ್ಟರೊಳಗಾಗಿ ಲ್ಯಾಪ್ಟಾಪ್ ಬೇಕು. ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಕೂಡ ಸರ್ಕಾರಕ್ಕೆ ಲ್ಯಾಪ್ಟಾಪ್ ನೀಡುವಂತೆ ಪ್ರಸ್ತಾವನೆ ಸಲ್ಲಿಸಿದೆ. ಆದರೆ ಸರ್ಕಾರದಿಂದ ಯಾವುದೇ ಉತ್ತರ ಬಂದಿಲ್ವಂತೆ. ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ನೋಡಿಯಾದರೂ ಸರ್ಕಾರ ಲ್ಯಾಪ್ಟಾಪ್ ನೀಡುತ್ತಾ ಕಾದು ನೋಡಬೇಕು. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಅದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಿಂದುಳಿದ ಜಿಲ್ಲೆ. ಇಂಥದ್ದೊಂದು ಹಣೆಪಟ್ಟಿ ಹೊಂದಿರೋ ಬೀದರ್ ಜಿಲ್ಲೆಯ ವಿದ್ಯಾರ್ಥಿಯೊಬ್ಬ ವಿಶೇಷ ಸಾಧನೆ ಮಾಡಿದ್ದಾನೆ. ಇಂಗ್ಲೆಂಡ್ನಲ್ಲಿ ಕನ್ನಡ ಭಾಷೆ ಪ್ರತಿಧ್ವನಿಸುವಂತೆ ಮಾಡಿದ್ದಾನೆ. ಆತನ ಸಾಧನೆಗೆ ಪೋಷಕರು ಅಷ್ಟೇ ಅಲ್ಲ, ಜಿಲ್ಲೆಯ ಜನರು ಕೂಡ ಫುಲ್ ಖುಷಿಯಾಗಿದ್ದಾರೆ.